आलोकये श्री बालकृष्णं सखी आलोकये श्री बालकृष्णं सखी आनंद सुंदर। श्री गुरुभ्यो नमः। गुरु ब्रह्मा गुरुर्विष्णुः गुरुर्देवो महेश्वरः गुरु साक्षात् परं ब्रह्म तस्मै श्री गुरवे नमः। श्रुति स्मृति पुराणानाम् आलयं करुणालयं नमामि भगवत्पाद शंकरं लोकशंकरम्। ಸಮಸ್ತ ನಾರಾಯಣೀಯ ಶ್ರೋತೃಗಳೇ, ಕಳೆದ ಸಂಚಿಕೆಯಲ್ಲಿ ನಾವು ಪ್ರಥಮ ಶ್ಲೋಕದ ವ್ಯಾಖ್ಯಾನವನ್ನ ನೋಡಿದ್ವಿ. ಅದರಲ್ಲಿ ಹೇಗೆ ಗುರುವಾಯೂರಪ್ಪನಿಗೂ ಆ ನಿರ್ಗುಣ ಬ್ರಹ್ಮಕ್ಕೂ ಅಭೇದವನ್ನ ತೋರಿಸಿ ಕೊಟ್ಟರೋ ಭಟ್ಟಪಾದರು. ಮುಂದಿನ ಶ್ಲೋಕದಲ್ಲಿ ಸ್ವಲ್ಪ ಭಟ್ಟಪಾದರು ತಮ್ಮ ವ್ಯಥೆಯನ್ನ ಹೇಳ್ಕೊಡ್ತಾ ಇದ್ದಾರೆ. ಯಾಕಪ್ಪ ವ್ಯಥೆ ಅಂತಂದ್ರೆ, ಹೀಗೆ ಸುಲಭವಾಗಿ ಸಿಕ್ಕಿರ್ತಕ್ಕಂತಹ ಈ ಬ್ರಹ್ಮತತ್ವದ ಮೂರ್ತಿ ನಿಂತಿರ್ಬೇಕಾದ್ರೆ ಈ ಜನರು ಬೇರೆ ಯಾಕಪ್ಪ ಬೇಡದಿರೋ ಸಾಹಸಗಳನ್ನ ಮಾಡಿ ಕಷ್ಟಪಡ್ತಾ ಇದ್ದಾರಲ್ಲ ಅಂತ ನೋಡಿ. ಶ್ಲೋಕ ನೋಡಿ, ಮುಂದೆ ಅದರ ಅರ್ಥವನ್ನ ನೋಡೋಣ. ಸ್ವಾರಸ್ಯವಾಗಿದೆ. ಏವಂ ದುರ್ಲಭ್ಯ ವಸ್ತುನ್ಯಪಿ ಸುಲಭತೆಯಾ ಹಸ್ತಲಬ್ಧೇ ಯದನ್ಯತೆ ತನ್ವಾ ವಾಚಾಧಿಯಾ ವಾ ಭಜತಿ ಬತ ಜನಃ ಕ್ಷುದ್ರತೈವ ಸ್ಫುಟೇಯಂ ಏತೇ ತಾವದ್ವಯಂತು ಸ್ಥಿರತರ ಮನಸಾ ವಿಶ್ವಪೀಡಾಪಹತ್ಯೈ ವಿಶೇಷಾತ್ಮಾನಮೇನಂ ಗುರು ಪವನ ಪುರಾಧೀಶಮೇವ ಆಶ್ರಯಾಮಃ. ನೋಡಿ, ದುರ್ಲಭವಾದ ವಸ್ತು ಅಂತಂದರೆ ಬ್ರಹ್ಮ, ಅಂದ್ರೆ ಆ ಬ್ರಹ್ಮತತ್ವ ನಮ್ಮ ಕೈಗೆ ಸುಲಭವಾಗಿ ದೊರಕಿದಾಗ, ಅಯ್ಯೋ ನಮ್ಮ ಜನರು ಯಾವ್ದ್ಯಾವ್ದೋ ಮಾರ್ಗಗಳನ್ನ ಯಾವ್ದ್ಯಾವ್ದೋ ಸಾಹಸಗಳನ್ನ ಮಾಡ್ತಾ ಇದಾರಲ್ಲ, ಮನಸ್ಸೋ ಇಚ್ಛೆ ಮಾಡ್ತಾ ಇದಾರಲ್ಲ, ಜಲ್ಲದೆ ಯಾರ್ಯಾರನ್ನೋ ಭಜನೆ ಮಾಡ್ತಾ ಇದ್ದಾರಲ್ಲಪ್ಪ, ಇದು ಅವರ ಸಂಪೂರ್ಣವಾದ ಕ್ಷುದ್ರ ಬುದ್ಧಿಯನ್ನ ಸ್ಪಷ್ಟಪಡಿಸ್ತಾ ಇದೆ ಅಂತ ಭಟ್ಟಪಾದರು ಹೇಳ್ತಾ ಇದ್ದಾರೆ. ಶುದ್ಧತೈವ ಸ್ಫುಟೇಯಂ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಮಾತ್ರ, ಅಂದ್ರೆ ಭಕ್ತರು ಮಾತ್ರ ಏತೇ ತಾವದ್ವಯಂತು ಅಂತ ಬಹುವಚನ ಪ್ರಯೋಗವನ್ನ ಅಲ್ಲಿ ಮಾಡಿ ಸ್ವಾರಸ್ಯ. ಏತೇ ತಾವದ್ವಯಂತು ಸ್ಥಿರತರ ಮನಸ್ಸ, ನಾವು ಮಾತ್ರ ಅತ್ಯಂತ ಸ್ಥಿರವಾದ ಮನಸ್ಸಿನಿಂದ ಈ ವಿಶ್ವದ ಸಮಸ್ತ ಆರ್ತಿಗಳನ್ನು ನಾಶ ಮಾಡತಕ್ಕಂತಹ ಆ ಗುರುವಾಯೂರಪ್ಪನ ಒಬ್ಬನನ್ನೇ ನಾವು ಆಶ್ರಯಿಸೋಣ. ಗುರು ಪವನ ಪುರಾಧೀಶಮೇವ ಆಶ್ರಯಾಮಃ ಅಂತ ಭಟ್ಟಪಾದ ಹೇಳ್ತಾ ಇದ್ದಾರೆ. ನೋಡಿ, ಏವಂ ಅಂತ ಹೇಳ್ತಾ ಇದ್ದಾರೆ. ಏವಾನುಪದಂ ಪ್ರಯುಕ್ತಸ್ಯ ಸುಲಭತೆಯೇತಿ ಪದಸ್ಯ ಸಾಂಗತ್ಯಂ ಸಂಗಚ್ಛತೆ ಅಂತ. ಏವಂ ಅನ್ನುವ ಪದ ಹಿಂದೆ ಹೇಳಿದ ಮತ್ತು ಮುಂದೆ ಹೇಳಲಿರುವ ಆ ಸುಲಭವಾದ ಮೋಕ್ಷ ಸಾಧನವಾದ ಆ ಗುರುವಾಯೂರಪ್ಪನಿಗೆ ಅನ್ವಯ. ನೋಡಿ, ದುರ್ಲಭ್ಯ ವಸ್ತುನಿ ಅಂತ ಮುಂದೆ, ದುಃಖೇನ ಲಭ್ಯಂ ದುರ್ಲಭಂ ಅಂತ. ಅಂದರೆ ಯಾವುದೊಂದು ಅತ್ಯಂತ ಕಠಿಣ ಪರಿಶ್ರಮದಿಂದ ಸಿಗುತ್ತೋ ಅದು, ಅಂದರೆ ಬ್ರಹ್ಮ ಸಾಕ್ಷಾತ್ಕಾರ. ಅದು ಹೇಗಪ್ಪ ಸಿಗುತ್ತೆ ಅಂತಂದರೆ, ಈ ವೇದಾಂತ ಶಾಸ್ತ್ರಕ್ಕೆ, ಅದು ವೇದಾಂತ ಶಾಸ್ತ್ರದಿಂದ ಸಿಗುತ್ತೆ ಆ ಬ್ರಹ್ಮತತ್ವ, ಸ್ಫುಟವಾಗತ್ತೆ. ಆ ವೇದಾಂತ ಶಾಸ್ತ್ರವನ್ನ ಓದಬೇಕು ಅಂದ್ರೆ ಕೆಲವು
ಬೇಕಾಗಿರೋ ಗುಣಗಳು, ಪ್ರವೇಶ ಮಾಡಕ್ ಬೇಕಾಗಿರೋ ಗುಣಗಳು ಅವಶ್ಯ. ಅದು ಯಾವುದು ಅಂತಂದ್ರೆ ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮೂತ್ರಾರ್ಥ ಫಲಭೋಗ ವಿರಾಗ, ಸಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವ, ಹೀಗೆ ಸುಮಾರು ಗುಣಗಳು ವೇದಾಂತ ಶಾಸ್ತ್ರಕ್ಕೆ ಪ್ರವೇಶಕ್ಕೆ ಅರ್ಹತೆಗೆ ಬೇಕಾಗಿರ್ತಕ್ಕಂತಹ ಗುಣಗಳು. ಇವೆಲ್ಲ ಗುಣಗಳನ್ನ ಸಂಪಾದಿಸಿ ಅದಲ್ಲದೆ ಒಂದು ಸದ್ಗುರುವಿನ ಹತ್ರ ಹೋಗಿ ಆ ಸದ್ಗುರು ಹೇಳ್ತಕ್ಕಂತಹ ಈ ಬ್ರಹ್ಮತತ್ವವನ್ನ ಶ್ರವಣ ಮಾಡಿ, ಮನನ ಮಾಡಿ, ನಿಧಿಧ್ಯಾಸನ ಮಾಡಿ, ಶ್ರವಣ ಮನನ ನಿಧಿಧ್ಯಾಸಗಳ ಉಪಾಯದಿಂದ ಅತ್ಯಂತ ದುರ್ಲಭವಾದ ಆ ಬ್ರಹ್ಮನನ್ನ ಅರಿತುಕೊಳ್ಳುವವರು. ಏವಂ ದುರ್ಲಭ್ಯ ವಸ್ತು ಅಪಿ ಸುಲಭತೆಯ, ಅಪಿ ಅಂತಂದ್ರೆ ಬ್ರಹ್ಮಣಾಪಿ ಪ್ರತ್ಯಕ್ಷ ರೂಪೇಣ ಲಾಭ ಸಂಭವೇ ಅಂತ ಹೇಳ್ತಾರೆ. ಅಂತಹ ದುರ್ಲಭವಾದ ವಸ್ತು, ಅಂತಹ ದುರ್ಲಭವಾದ ವಿಷಯವೇ ಈಗ ನಮ್ಮ ಎದುರು ನಿಂತಿದೆ. ಪ್ರತ್ಯಕ್ಷ ರೂಪದಲ್ಲಿ ಗುರುವಾಯೂರು ಕ್ಷೇತ್ರದಲ್ಲಿ ನಿಂತಿದೆ. ಅದಕ್ಕೆ ಹೇಳ್ತಾರೆ ಹಸ್ತಲಭ್ಯೆ ಸುಲಭತೆಯ ಹಸ್ತಲಭ್ಯೆ ಜನಃ, ಅಂದರೆ ಸಮಸ್ತ ಜನರು ಇಲ್ಲಿ ಸುಲಭತೆಯ ಲಭ್ಯಮಾನೆ ಅಂತ, ಅಂದ್ರೆ ಸುಲಭತೆಯ ಲಭ್ಯಮಾನೆ ಅನಾದರಸ್ಯೈವ ದರ್ಶನ. ಈಗ ಸುಲಭವಾಗಿ ಸಿಕ್ಕರು ಅಥವಾ ಸುಲಭವಾಗಿ ಸಿಗೋದರಿಂದ ಆ ವಿಷಯದ ಮೇಲೆ ಅನಾದರ ಭಾವ, ಇದು ಪರವಾಗಿಲ್ಲ, ಇದೇ ಕಣೆಪ ಅಂತ ಒಂದು ಕ್ಷುದ್ರ ಬುದ್ಧಿ. ಅದಕ್ಕೆ ಸಂಸ್ಕೃತದಲ್ಲಿ ಹೇಳ್ತಾರೆ ಪ್ರಯಾಗವಾಸಿ ಕೂಪೆ ಸ್ನಾನಂ ಸಮಾಚರತಿ ಅಂತ. ಒಬ್ಬ ಕಾಶಿವಾಸಿ ಯಾವುದೋ ಒಂದು ನದಿಯಲ್ಲೋ ಬಾವಿಯಲ್ಲೋ ಹೋಗಿ ಸ್ನಾನ ಮಾಡ್ತಾನೆ. ಪ್ರತ್ಯಕ್ಷ ಗಂಗೆ ಇದೆ, ಗಂಗೆ ಹರಿತಾ ಇದೆ ಅವನ ಊರು ಸಮೀಪದಲ್ಲೇ, ಅದನ್ನ ಬಿಟ್ಟು ಯಾವುದೇ ಬೇರೆ ನದಿ ಸ್ನಾನ ಮಾಡ್ತಾ ಕೂತಿರ. ಅಂತೂ ನಮ್ಮ ಜನರು ಇದೇ ಭಾರತ ಕ್ಷೇತ್ರದಲ್ಲಿ ಎಲ್ಲರಿಗೂ ಸುಲಭವಾಗಿ ಸಿಕ್ಕಂತಹ ಈ ಬ್ರಹ್ಮತತ್ವದ ಒಂದು ರೂಪ ನಿಂತಿದೆ, ಅದರ ಮೇಲೆ ಸ್ವಲ್ಪ ಅನಾದರ ಭಾವ. ಅದಲ್ಲದೆ ನೋಡಿ, ಸಂಸ್ಕೃತದಲ್ಲಿ ಮತ್ತೊಂದು ಹೇಳ್ತಾರೆ ಅಕ್ಕೇಚೇ ಮಧು ನಿಂದತೇಚೆ ಕಿಮರ್ಥಂ ಪರ್ವತ ವ್ರಜೇತ್ ಅಂತ. ಅಂದರೆ ಅಕ್ಕ ಅಂತಂದ್ರೆ ಮಾರ್ಗ ಮಧ್ಯದಲ್ಲಿಯೇ ಸಿಗುವಂತಹ ವೃಕ್ಷದಲ್ಲಿ ಇರ್ತಕ್ಕಂತಹ ಹೂವಿನಲ್ಲಿ ಇರ್ತಕ್ಕಂತಹ ಮಧು. ಆ ಮಧು ದಾರಿ ಮಧ್ಯದಲ್ಲೇ ಸಿಗ್ತಕ್ಕಂತಹ ಈ ಮಧು ಇಲ್ಲೇ ಸಿಗ್ತಾ ಇದೆ. ನೀನು ಅದನ್ನ ಬಿಟ್ಟು ಯಾವುದೇ ಪರ್ವತದ ಪಕ್ಕದಲ್ಲಿ ಇರ್ತಕ್ಕಂತಹ ಯಾವುದೇ ಹೂವಿನಲ್ಲಿ ಆ ಮಧು ಇದೆ ಅಂತ ಹುಡ್ಕೊಂಡು ಹೋಗ್ತಾ ಇದೆಯಲ್ಲ, ಯಾವ ಸುಖಕ್ಕೆ, ಯಾವ ಪುರುಷಾರ್ಥಕ್ಕಾಗಿ ಇಷ್ಟು ಪರಿಶ್ರಮ ಪಡ್ತಾ ಇದೆಯಪ್ಪ. ಅಂತೆಯೇ ಆ ಬ್ರಹ್ಮವೇ ಇಲ್ಲಿ ನಿಂತಿದೆ, ಸಾಕ್ಷಾತ್ ರೂಪದಲ್ಲಿ ನಿಂತಿದೆ. ವೇದಾಂತಿಗಳು ಯಾವುದನ್ನ ನಿರ್ಗುಣ ಬ್ರಹ್ಮವನ್ನ ವಿಚಾರದಿಂದಲೋ ವಾಕ್ಯಾರ್ಥಗಳಿಂದಲೋ ನಿರ್ಣಯ ಮಾಡಿ ಅದನ್ನ ತಿಳಿದುಕೊಳ್ತಾರೋ ಆ ರೂಪ ಸುಲಭವಾಗಿ ನಿಮ್ಮ ಎದುರುಗಡೆ ನಿಂತಿದ್ಯಪ್ಪ. ಇಷ್ಟೆಲ್ಲ ಇರಬೇಕಾದ್ರೆ, ಇಷ್ಟು ಸುಲಭವಾಗಿರ್ಬೇಕಾದ್ರೆ ಯಾವ ಸುಖಕ್ಕೆ, ಯಾವ ಪುರುಷಾರ್ಥಕ್ಕಾಗಿ ನೀನು ಹೋಗಿ ಈ ತರ ಸಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವ, ಶಮದಮ ಇದನ್ನೆಲ್ಲ ಸಂಪಾದನೆ ಮಾಡ್ಕೊಂಡು ಯಾಕೆ ಕಷ್ಟಪಡ್ತಾ ಇದೆಯಪ್ಪ? ಅದನ್ನ ಮನಸ್ಸಲ್ಲಿಟ್ಕೊಂಡು ಭಟ್ಟಪಾದ್ರಲ್ಲಿ ಹೇಳ್ತಾ ಇದ್ದಾರೆ, ಏವಂ ದುರ್ಲಭ್ಯ ವಸ್ತುನ್ಯಪಿ ಸುಲಭತೆಯ ಹಸ್ತಲಬ್ಧೇ ಜನ. ಅನ್ಯತೆ ಅಂತ ಒಂದು ಪದ ಇದೆ. ಅನ್ಯತೆ ಅಂತಂದ್ರೆ ಗುರು ಪವನ ಪುರಾಧೀಶಾದ್ ಅನ್ಯತ್ ವಸ್ತು ದೇವತಾ ವಿಷಯಾಧಿಕಂವ ಅಂತ. ಅಂದರೆ ಗುರುವಾಯೂರಪ್ಪನನ್ನ ಹೊರತುಪಡಿಸಿ ಅವನನ್ನ ಬಿಟ್ಟು ಬೇರೆ ಯಾವುದೇ ದೇವತೆಗಳನ್ನಾಗಲಿ ಅಥವಾ ವಿಷಯಗಳನ್ನಾಗಲಿ ಅಥವಾ ಸಾಧನೆಗಳನ್ನಾಗಲಿ ಮಾಡ್ತಾ ಇರುವುದು ಅನ್ಯತೆ. ಮುಂದೆ ಇದೆ ತನ್ವಾ ವಾಚಾಧಿಯಾವ ಅಂತ. ಇದರಿಂದ ಬೇರೆ ಬೇರೆ ರೀತಿಯಾದ ಸಾಧನ ಮಾರ್ಗಗಳನ್ನ, ಭಕ್ತಿಗಳನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ ಗುರುವಾಯೂರಪ್ಪನಿಂದ ಪೃಥಕ್ಕಾಗಿರ್ತಕ್ಕಂಥ ಮಾಡ್ತಕ್ಕಂತಹ ಸಾಧನ ಭಕ್ತಿಗಳು
ಸಾಧನೆಗಳು ಅದನ್ನ ತೋರಿಸ್ಕೊಡ್ತಾ ಇದೆ. ತನ್ವ ಅಂತ ಒಂದು ಪದ ಇದೆ. ತನ್ವ ಎಂಬ ಪದದಿಂದ ಅರ್ಚನ ವಂದನ ನಮಸ್ಕಾರಗಳನ್ನ ಸೂಚಿಸ್ತಾ ಇದ್ದಾರೆ ಭಟ್ಟಪಾದರು. ವಾಚ ಅಂತ ಇದೆ. ವಾಚ ಅಂತಂದ್ರೆ ಮಾತು, ಅದರಿಂದ ಕೀರ್ತನೆಗಳನ್ನ ಸೂಚಿಸ್ತಾ ಇದ್ದಾರೆ. ಅಂದ್ರೆ ಗುರುವಾಯೂರಪ್ಪನ್ನ ಬಿಟ್ಟು ಬೇರೆ ಯಾವುದೋ ಕೀರ್ತನೆಗಳನ್ನ ಹಾಡ್ಕೊಂಡು ವೃಥ ಶುದ್ಧ ಭುಯ ಅಂತ ಹೇಳ್ತಾ ಇದ್ದಾರೆ. ಭುಯ ಅಂತಂದ್ರೆ ಬುದ್ಧಿ, ಅಂದ್ರೆ ಶ್ರವಣ ಸ್ಮರಣ ಇತ್ಯಾದಿ ನವವಿಧ ಭಕ್ತಿಗಳನ್ನ ಅದರಲ್ಲಿ ಹೇಳ್ತಾ ಇದ್ದಾರೆ. ಭಜತಿ ಭಜಜನ ಅಂತ. ಭಜತಿ ಅಂದ್ರೆ ಭಜಿ ಸೇವಾಯಾಮ್ ಅಂತ, ಅಲ್ಲಿ ಅಕ್ಲಕಾರ ರೂಪ ಸೇವತೆ ಅಂತ. ಬತ ಅಂದ್ರೆ ಬತೇತಿ ಕಷ್ಟೇತ್ಯರ್ಥ ಅಂತ. ಕಷ್ಟ ಪಡ್ತಾ ಇದ್ದಾರೆ ಜನಗಳು. ಅದನ್ನ ನೋಡಿ ಇವರಿಗೆ ವ್ಯಥೆ, ಇಷ್ಟು ಸುಲಭವಾಗಿದೆಯಪ್ಪ, ಏನು ಮಾಡ್ಬೇಕಾಗಿಲ್ಲ, ಸುಮ್ಮನೆ ಒಂದು ರೈಲು ಬಂಡಿಯನ್ನ ಹಿಡಿದು ಗುರುವಾಯೂರ ಕ್ಷೇತ್ರಕ್ಕೆ ಹೋಗಿ ಆ ಬ್ರಹ್ಮನನ್ನ ನೋಡ್ಬೋದು. ಪುಟರಾಗಿ ಪ್ರತ್ಯಕ್ಷ ರೂಪದಲ್ಲಿದೆ. ಅದನ್ನ ಬಿಟ್ಟು ಯಾವುದೋ ಹಿಮಾಲಯ ತಪ್ಪಲಿಗೆ ಹೋಗಿ ಒಂದು ಕಾಲಲ್ಲಿ ನಿಂತ್ಕೊಂಡು ಹರಸಾಹಸ, ಯಾವ ಸುಖಕ್ಕೆ ಯಾವ ಪುರುಷಾರ್ಥಕ್ಕೆ? ನೀವು ಆ ಮಾಡತಕ್ಕಂತಹ ಸರ್ವ ಸಾಧನೆಗಳ ಪುರುಷಾರ್ಥಗಳ ಯಾವ ನಿಮ್ ಪುರುಷಾರ್ಥವನ್ನ ಇಟ್ಕೊಂಡು ಮಾಡ್ತಾ ಇದ್ದೀರಲ್ಲ, ಆ ಪುರುಷಾರ್ಥ ನಿಮ್ಮ ಮುಂದೆ ನಿಂತಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಮುಂದೆ ಹೇಳ್ತಾ ಇದ್ದಾರೆ, ಏತೇ ವಯಂತು ಅಂದರೆ ಇದರ ಪರ್ಯಂತ ಅವಿವೇಕಿಗಳ ಪಕ್ಷವನ್ನ ಹೇಳಿ ಭಟ್ಟರಾದರು ನಿರೂಪಣೆ ಮಾಡಿದ್ರು. ಈಗ ವಿವೇಕಿಗಳ ಪಕ್ಷವನ್ನ ಹೇಳ್ತಾ ಇದ್ದಾರೆ. ಅದೇ ಏತೇ ವಯಂತು ಅಂದ್ರೆ ನಾವು ವಿವೇಕಿಗಳು ಅಂದ್ರೆ ಭಕ್ತರು ತಾವತ್ ಸ್ಥಿರತರ ಮನಸ ಅಂತ ಹೇಳ್ತಾ ಇದ್ದಾರೆ. ಸ್ಥಿರತರೇಣ ಮನಸ ಅಂತ ಅಲ್ಲಿ ಅತ್ಯಂತ ಸ್ಥಿರವಾದ ಮನಸ್ಸಿನಿಂದ, ಅಂದ್ರೆ ವಿಚಲಿತಗೊಳ್ಳದೆ, ಏನಪ್ಪ ಈ ದೇವರು ಇರ್ಬೋದಾ, ಇದಕ್ಕಿಂತ ಅವನು ದೊಡ್ಡದ ಶ್ರೇಷ್ಠನ, ಯಾವುದೇ ಅತ್ಯಂತ ಸ್ಥಿರತರ ಮನಸ್ಸಿನಿಂದ ನಾವು ಗುರುವಾಯೂರಪ್ಪನ್ನ ಭಜಿಸೋಣ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನೋಡಿ, ಸ್ಥಿರತರ ಮನಸ ಅಂತ ಒಂದಿದೆ. ಆ ವ್ಯಾಕರಣದ ವಿಶೇಷ ಸ್ವಲ್ಪ ಅಲ್ಲಿದೆ. ತರ ಪ್ರತ್ಯಯವನ್ನ ಭಟ್ಟಪಾದರು ಅಲ್ಲಿ ಉಪಯೋಗಿಸ್ತಾರೆ. ಅಂದ್ರೆ ಅತ್ಯಂತ ಸ್ಥಿರತರ ಮನಸ್ಸಿನಿಂದ ಅಂತ ಹೇಳಕ್ಕೆ ತರ ಪ್ರತ್ಯಯವನ್ನ ಅಲ್ಲಿ ಭಟ್ಟಪಾದರು ಉಪಯೋಗಿಸಿದ್ದಾರೆ. ಹಿಂದೆ ಹೇಳ್ತಾರೆ ವಿಶ್ವ ಪೀಡಾಪಹತ್ಯೈ ಅಂತ. ವಿಶ್ವಾಸಾಂ ಪೀಡಾನಾಂ ಅಪಹತ್ಯೈ ಅಂತ. ಅಂದರೆ ಇಲ್ಲಿ ಗುರುವಾಯೂರಪ್ಪನ್ನ ಪೂಜೆ ಮಾಡುವುದರಿಂದ, ಭಜನೆ ಮಾಡುವುದರಿಂದ, ದರ್ಶನ ಮಾತ್ರದಿಂದ, ಧ್ಯಾನ ಮಾತ್ರದಿಂದ ಸಿಗ್ತಕ್ಕಂತಹ ಪ್ರಯೋಜನವನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ವಿಶ್ವಾಸಾಂ ಪೀಡಾನಾಂ ಅಂದರೆ ತಾಪತ್ರಯಗಳು 3 ವಿಧ: ಆಧ್ಯಾತ್ಮಿಕ, ಆವಿಧೈವಿಕ, ಆವಿಭೌತಿಕ ಅಂತ. ಆ 3 ತಾಪತ್ರಯಗಳನ್ನ ಇವನು ದರ್ಶನ ಮಾತ್ರದಿಂದ ಹೋಗಲಾಡಿಸ್ತಾನೆ. ಮತ್ತೊಂದರ್ಥ, ಸೂಕ್ಷ್ಮ ಅರ್ಥ ಇದರಲ್ಲಿದೆ ನೋಡಿ. ಲೋಕೆ ವರ್ತಮಾನಾನಾಂ ಸರ್ವೇಷಾಂ ಪೀಡಾನಾಂ ಅಪಹತ್ಯೈ ಅಂತ. ಅಂದರೆ ಲೋಕದಲ್ಲಿ ಇರ್ತಕ್ಕಂತಹ ಸಮಸ್ತ ತಾಪತ್ರಯಗಳು, ಬಾಧೆಗಳನ್ನ ಹೋಗಲಾಡಿಸ್ತಾನೆ. ಏನಪ್ಪ ಲೋಕದಲ್ಲಿ ಇರ್ತಕ್ಕಂತಹ ಸಮಸ್ತ ತಾಪತ್ರಯಗಳು ಅಂದ್ರೆ ನಾಳೆ ಬೆಳಗ್ಗೆ ಸ್ವಚ್ಛಂದವಾಗ್ಬಿಡುತ್ತಾ ಅಂತಂದ್ರೆ ಹಾಗಲ್ಲ. ಅದರಲ್ಲಿ ಒಂದು ಸೂಕ್ಷ್ಮ ಅರ್ಥ ಇದೆ. ಸುಮ್ಮನೆ ಭಟ್ಟಪಾದರು ಯಾವುದೋ ಒಂದು ಪದಗಳನ್ನ ಹಾಕಲ್ಲ, ಅದರಲ್ಲಿ ಒಂದು ಸೂಕ್ಷ್ಮ ಅರ್ಥ ಇದೆ ನೋಡಿ. ವೇದಾಂತದಲ್ಲಿ ಬರ್ತಕ್ಕಂತಹ ಒಂದು ವಿಷಯ, ಅದನ್ನ ಭಟ್ಟಪಾದರು ಮನಸ್ಸಲ್ಲಿಟ್ಕೊಂಡು ಹೇಳ್ತಾ ಇದ್ದಾರೆ. ನಾನು ಸಂಸಾರಿ, ನನಗೆ ದುಃಖ ಇದೆ, ನಾನು ಇಂತಹವನು ಅಂತ ಹೇಳಿ ಬಹು ಪ್ರಕಾರವಾಗಿ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ. ಈ ಕಷ್ಟಗಳು, ಈ ಅನರ್ಥಗಳು, ಈ ಕೋಲಾಹಲಕ್ಕೆಲ್ಲ ಒಂದೇ ಮೂಲ, ಅದು ಲೋಕ.
ಅಂದರೆ ನಾವು ನಮ್ಮ ಮೇಲೆ ಮಾಡಿಕೊಂಡಿರ್ತಕ್ಕಂತಹ ಅಧ್ಯಾರೋಪಗಳನ್ನ, ಆ ಆವರಣ ಇದನ್ನ ಈ ಗುರುವಾಯೂರಪ್ಪನ್ ನಿವಾರಿಸಿ ಅದನ್ನ ತೆಗೆದು ಆ ಬ್ರಹ್ಮತತ್ವವನ್ನ ತೋರಿಸ್ಕೊಡ್ತಾನೆ ಅಂತ. ಆ ಬ್ರಹ್ಮ ಸತ್ಯತ್ವವನ್ನ ತೋರಿಸ್ಕೊಟ್ಟು ನಿನ್ನ ಮೇಲೆ ನೀನ್ ಮಾಡಿಕೊಂಡಿರ್ತಕ್ಕಂತಹ ಅಧ್ಯಾರೋಪಗಳನ್ನ ನಿಶ್ಚಯವನ್ನಾಗಿ ಮಾಡಿಸಿ ಜಗನ್ನಿಶ್ಚಯನ್ನ ಮಾಡಿ ಆ ಸಾಕ್ಷಾತ್ಕಾರವನ್ನ ನಿನಗೆ ಕೊಡ್ತಾನೆ ಅಂತ ಭಟ್ಟರಾದರು ಈ ಸೂಕ್ಷ್ಮಾರ್ಥವನ್ನ ಮನಸ್ಸಲ್ಲಿಟ್ಕೊಂಡು ಹೇಳ್ತಾರೆ. ವಿಶ್ವ ಪೀಡಾಪಹತ್ಯೈ. ನೋಡಿ, ವಿಷಯ ಏನು ಅಂದ್ರೆ, ಹೀಗೆ ಸಮಸ್ತ ವಿಷಯಗಳನ್ನೇ ಅಂದ್ರೆ ಸಮಸ್ತ ಕಷ್ಟಗಳನ್ನೇ ಹೋಗಲಾಡಿಸ್ತಾನೆ, ಮಿಥ್ಯಾಗಿ ಮಾಡ್ತಾನೆ ಅಂತಂದ್ರೆ ಇನ್ನ ಆ ಗ್ರಂಥಕರ್ಷವಾದಂತಹ ಭಟ್ಟದ್ರಿಯ ರೋಗವನ್ನ ನಾಶ ಮಾಡದೇ ಇರ್ತಾನ, ಅದು ಹೇಳ್ಬೇಕಾಗಿಲ್ಲ. ಅದು ಮುಂದೆ ಹೇಳ್ತಾರೆ, ವಿಶೇಷ ಆತ್ಮಾನಮೇನಂ ವಿಶೇಷ ಆತ್ಮ ಯಸ್ಯ ತಂ. ವಿಶೇಷ ಅಂತಂದ್ರೆ ಸಂಪೂರ್ಣ ಅಂತ, ಸಂಪೂರ್ಣವಾದ ಪೂರ್ಣವಾದ ಆತ್ಮ ಎಂದರ್ಥ. ಏನಂ ಗುರು ಪವನ ಪುರಾಧೀಶಮೇವ ಅಂದ್ರೆ ನಾವು ಸ್ಥಿರತರ ಗಟ್ಟಿಯಾದ ನಮಗೆ ಅತ್ಯಂತ ನಂಬಿಕೆ ಇದೆ, ಯಾವುದೇ ವಿಪ್ರತಿಪತ್ತಿಗಳಿಲ್ಲ, ನಮಗೆ ಗೊತ್ತು ಗುರುವಾಯೂರಪ್ಪನ್ ಒಬ್ಬನೇ ನಮಗೆ ಗತಿ ಅಂತ. ಆದ್ರಿಂದ ಗುರು ಪವನ ಪುರಾಧೀಶಮೇವ ಅಂತ ಹೇಳ್ತಾ ಇದೆ. ಆಶ್ರಯಾಮಹ ಅಂದ್ರೆ ಸೇವಾಮಹೇ, ಆಶ್ರಯಿಸೋಣ. ಇಲ್ಲಿ ಗುರು ಪವನ ಪುರಾಧೀಶ ಒಬ್ಬನನ್ನೇ ಆಶ್ರಯಿಸೋಣ. ಅಲ್ಲಿ ಏವಕಾರವನ್ನ ಭಟ್ಟರಾದರು ಪ್ರಯೋಗಿಸ್ತಾರೆ. ಏವಕಾರದಿಂದ ಪ್ರಯೋಜನ ಹೊಂದಿದೆ ಅಂದ್ರೆ ವಿಷಯಾಂತರ ದೇವತಾಂತರಗಳನ್ನ ಭೇದವನ್ನ ಭಟ್ಟಪಾದರಲ್ಲಿ ಏವಕಾರದಿಂದ ತೋರಿಸ್ತಾ ಇದ್ದಾರೆ. ಅದನ್ನ ಗುರು ಪವನ ಪುರಾಧೀಶ ಏವ ಆಶ್ರಯಾಮಹ ಅಂತ ಹೇಳ್ತಾರೆ. ನೋಡಿ, ಅಂದ್ರೆ ಗುರುವಾಯೂರಪ್ಪನ ಭಜನದಿಂದ, ದರ್ಶನದಿಂದ, ಧ್ಯಾನದಿಂದ ಸುಲಭವಾಗಿ ಆ ಬ್ರಹ್ಮ ಪ್ರಾಪ್ತಿಯ ಉಪಾಯವು ಸಿಕ್ಕಿದ ಮೇಲೂ ಜನರು ಅನ್ಯ ಮಾರ್ಗಗಳನ್ನ ಅಥವಾ ದೇವತೆಗಳನ್ನ ಅಥವಾ ಅನ್ಯತಾ ಸಾಧನೆಗಳನ್ನ ಮಾಡ್ತಾ ಇದ್ದಾರಲ್ಲ, ಆ ಅವಿವೇಕಿಗಳನ್ನ ಭಟ್ಟಪಾದರು ಮನಸ್ಸಲ್ಲಿಟ್ಕೊಂಡು ದುಃಖವನ್ನ ವ್ಯಕ್ತಪಡಿಸ್ತಾ ಹೇಳ್ತಾ ಇದ್ದಾರೆ. ಈ ಮಾರ್ಗಗಳು ಅಂತ ಹೇಳಿದ್ರಲ್ಲ, ಆ ಮಾರ್ಗಗಳು ಕ್ರಿಯೆಗಳು ಏನು ಅಂತಂದ್ರೆ, ಗುರುವಾಯೂರಪ್ಪನ ಬಿಟ್ಟು ಪೃಥಕ್ಕಾಗಿ ಬೇರೆ ಯಾವುದೋ ಭಜನೆ, ಬೇರೆ ಯಾವುದೋ ಧ್ಯಾನ, ಬೇರೆ ಯಾವುದೋ ಸಾಧನೆ ಎಲ್ಲ ವ್ಯರ್ಥ. ಅದರಿಂದ ಫಲ ಇಲ್ಲ ಅಂತ ಹೇಳ್ತಾ ಇಲ್ಲ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದರಿಂದ ಫಲ ಇಲ್ಲ ಅಂತ ಹೇಳ್ತಾ ಇಲ್ಲ. ನಿಮಗೆ ಆ ಪರಮ ಫಲ ಯಾವುದಿದೆ ಅಂದ್ರೆ ಬ್ರಹ್ಮತತ್ವ ಸಾಕ್ಷಾತ್ಕಾರ ಯಾವುದಿದೆ, ಅಧಿಷ್ಠಾನ ತತ್ವ ಸಾಕ್ಷಾತ್ಕಾರ ಯಾವುದಿದೆ, ಆ ರೂಪವೇ ಎದುರುಗಡೆ ಇದೆ. ಈ ಮೇಲೆ ಬೇರೆ ಮಾರ್ಗಗಳು ಯಾಕೆ ಅಂತ ಆ ವ್ಯಥೆಯನ್ನ ಭಟ್ಟಪಾದರು ಈ ಶ್ಲೋಕದಲ್ಲಿ ಇಷ್ಟಪಡ್ತಾ ಇದ್ದಾರೆ. ಹೀಗೆ ಎರಡನೆಯ ಶ್ಲೋಕವನ್ನ ನಾವು ನೋಡಿದ್ವಿ. ಇದನ್ನ ಹೀಗೆ ಸದ್ಗುರು ಶರಣಾರ್ಪಣ.